ಪೂರ್ವ ಮುಂಗಾರು ಬಹಳ ಉತ್ತಮವಾಗಿ ಆಗ್ತಾ ಇದೆ ರಾಜ್ಯದ ಹಲವು ಕಡೆ. ಹೀಗಿರುವಾಗ ಬಿತ್ತನೆ ಕಾರ್ಯ ಮಾಡೋಕೆ ರೈತರು ಕೂಡ ಸಜ್ಜಾಗ್ತಾ ಇರುವಾಗ ಸರ್ಕಾರ ರಾಜ್ಯದ ರೈತರಿಗೆ ಶಾಕ್ ಕೊಟ್ಟಿದೆ. ಬಿತ್ತನೆ ಬೀಜಗಳ ದರಗಳನ್ನು ಜಾಸ್ತಿ ಮಾಡಿದ್ದು ಇದೀಗ ಹೆಸರುಕಾಳಿಗೆ 805 ರೂಪಾಯಿ, ಉದ್ದಿನ ಬೇಳೆ 660, ತೊಗರಿ 776, ಸೋಯಾಬೀನ್ 1431 ರೂಪಾಯಿ ಇದ್ದು ಕಳೆದ ಬಾರಿಗಿಂತ ಈ ಸಲ 20ರಿಂದ 30% ಹೆಚ್ಚಿಗೆ ಮಾಡಿದ್ದಾರೆ. ಸರ್ಕಾರದ ವಿರುದ್ಧ ಧಾರವಾಡ ಜಿಲ್ಲಾ ರೈತರು ಆಕ್ರೋಶವನ್ನು ವ್ಯಕ್ತಪಡಿಸುತ್ತಿದ್ದಾರೆ. ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬರಲು 5 ಗ್ಯಾರಂಟಿಗಳನ್ನು ಕೊಟ್ಟಿತ್ತು. ಆ ಗ್ಯಾರಂಟಿಗಳ ಹಣವನ್ನು ತುಂಬಿಸಿಕೊಳ್ಳಲು ರೈತರ ಜೇಬಿಗೆ ಈಗ ಕೈ ಹಾಕಿದೆಯಾ ಅಂತ ಅನುಮಾನ ಮೂಡ್ತಾ ಇರುವಂಥದ್ದು. ಯಾಕಂದರೆ ಕಳೆದ ಬಾರಿ ಮುಂಗಾರಿನಲ್ಲಿದ್ದಂತಹ ಬೀಜಗಳ ಬೆಲೆ ಇವತ್ತು ದಿಢೀರನ ಏರಿಕೆ ಆಗಿದೆ. ಸೊ ರೈತರಿಂದ ಅಧಿಕೃತವಾಗಿ ಹಣವನ್ನು ಹೆಚ್ಚುವರಿಯಾಗಿ ಪಡಿತಲಿದೆ ಅನ್ನೋ ಆರೋಪ ಕೇಳಿ ಬಂದಿರುವಂಥದ್ದು. ಸೊ ಇದರ ರಿಯಾಲಿಟಿ ಚೆಕ್ ಮಾಡಲು ನಾನು ಧಾರವಾಡ ಜಿಲ್ಲೆಯ ಚಬಿ ಗ್ರಾಮದ ಒಂದು ಪ್ರಾಥಮಿಕ ಒಂದು ಕೃಷಿ ಪತ್ತಿನ ಸಹಕಾರ ಸಂಘಕ್ಕೆ ಬಂದಿರುವಂಥದ್ದು. ನೂಲಿ ಗ್ರಾಮದಿದೆ ಮತ್ತು ಇದು ಕೃಷಿ ಪತ್ತಿನ ಸಂಘ ಚಬ್ಬಿಗೆ ಬರುವಂಥದ್ದು. ಸೊ ಇಲ್ಲಿ ನೋಡ್ಬೋದು ದೃಶ್ಯಗಳು, ರೈತರು ಈಗಾಗಲೇ ತಮ್ಮ ಬೆಳೆಗಳನ್ನು ಬೆಳೆಯಲು ಯಾವ ಬೀಜ ಬೇಕೋ ಅದಕ್ಕೆ ತಯಾರಿಯನ್ನು ಮಾಡಿಕೊಳ್ತಾ ಇದ್ದಾರೆ. ಮತ್ತೊಂದು ಕಡೆ ಇಲ್ಲಿ ನೋಡ್ಬೋದು ಲೋಡನ್ನು ಮಾಡ್ತಾ ಇದ್ದಾರೆ. ಗೊಬ್ಬರ ಆಗಿರ್ಬೋದು, ಬೀಜಗಳು ಆಗಿರ್ಬೋದು, ರಾಸಾಯನಿಕಗಳಾಗಿರ್ಬೋದು, ಅವನ್ನೆಲ್ಲವೂ ಕೂಡ ಸೊಸೈಟಿ ಮೂಲಕ ಪಡೆದು ತಮ್ಮ ಒಂದು ಜಮೀನುಗಳಿಗೆ ತೆಗೆದುಕೊಂಡು ಹೋಗ್ತಾ ಇದ್ದಾರೆ. ಸೊ ಇದರ ಜೊತೆಗೆ ಮತ್ತೊಂದು ಈಗ ವಿಚಾರ ಏನಂದರೆ ಬಿತ್ತನೆ ಬೀಜಗಳ ಒಂದು ದರ ಈಗ ಹೆಚ್ಚಿಗೆ ಇರುವಂಥದ್ದು. ಇದಕ್ಕೆ ನೇರವಾಗಿ ಸರ್ಕಾರ ತಮ್ಮ ಗ್ಯಾರಂಟಿ ಭಾಗ್ಯಗಳು ಏನಿದ್ದಾವೆ ಸೊ ಅದರಿಂದ ಉಂಟಾಗಿರುವಂಥ ಒಂದು ಆರ್ಥಿಕ ಒಂದು ಹಿನ್ನಡೆಯನ್ನು ಒಂದು ಸರಿಪಡಿಸಿಕೊಳ್ಳಲು ಬೀಜವನ್ನು ಜಾಸ್ತಿ ಮಾಡಿದೆಯಾ ಅನ್ನೋ ಅನುಮಾನ ಮೂಡ್ತಾ ಇರುವಂಥದ್ದು. ಸೊ ನಾನು ಒಳಗಡೆ ಹೋಗೋಣ. ಇಲ್ಲಿ ನೋಡ್ಬೋದು ರೈತರು ಈಗ ಕ್ಯೂ ಹಚ್ಚಿ ಬೀಜವನ್ನು ಪಡಿತಾ ಇದ್ದಾರೆ. ಸೊ ಅವ್ರನ್ನ ಮಾತಾಡ್ಸೋಣ. ಎಷ್ಟು ದರ ಜಾಸ್ತಿ ಆಗಿದೆ, ಕಳೆದ ಬಾರಿ ಎಷ್ಟಿತ್ತು, ಈ ಬಾರಿ ಎಷ್ಟಾಗಿದೆ ಅನ್ನೋದನ್ನು ಮಾತಾಡಿಸ್ತಾ ಹೋಗೋಣ. ಇಲ್ಲಿ ನೋಡ್ಬೋದು ಈಗ ಬಿತ್ತನೆ ಆರಂಭ ಆಗಿದೆ, ಹೊಲ ಹದ ಮಾಡಿದ್ದಾರೆ. ಮಳೆಯೂ ಕೂಡ ಸಕಾಲಕ್ಕೆ ಈ ಬಾರಿ ಸ್ವಲ್ಪ ಕರುಣೆ ತೋರಿದ ನೆಲೆಯಲ್ಲಿ ರೈತರು ಈಗ ಸೊಸೈಟಿಗಳತ್ತ ಮಕ್ಕ ಮಾಡಿರುವಂಥದ್ದು. ಸರ್, ಈ ಬಾರಿ ಬಿತ್ತನೆ ಬೀಜ ದರ ಜಾಸ್ತಿ ಆಗಿದೆ ಅನ್ನೋದು, ಸೊ ಇದು ಎಷ್ಟು ಮಟ್ಟಿಗೆ ಸರ? ಇದು ನಿಜಕ್ಕೂ ಸತ್ಯ ಸರ. ಯಾಕಂತ ಹೇಳಿದ್ರೆ ಸರ, ಹೋದ ಸಲ 920 ರೂಪಾಯಿ ಪರ್ ಗೊಂಜಾಳ ಪಾಕೆಟ್ ಕೊಡ್ತಿದ್ರು. ಈಗ 50-60 ರೂಪಾಯಿ ಹೆಚ್ಚಿಗೆ ಮಾಡಿದ್ದಾರೆ. ಬರಗಾಲ ಬಿದ್ದಿದೆ, ಪೂರ ಬರಗಾಲ ಬಿದ್ದು ರೈತ ಆತ್ಮಹತ್ಯೆ ಮಾಡ್ಕೊಂಡು ಸಾಯಕತ್ತಾನೆ, ಇನ್ನೂ ಸತ್ತಿದ್ದಾನೆ. ಆದರೂ ಕೂಡ ಇವರು ಫ್ರೀ ಅಂತ ಕೊಟ್ಟು ನಮ್ಮ ರೈತನ ಕೊಲ್ಲಾಕತ್ತಾರ. ಆದ್ದರಿಂದ ನಾವು ರಾಜ್ಯ ಸರ್ಕಾರಕ್ಕೆ ವಿನಂತಿ ಮಾಡ್ಕೊಳ್ತಾ ಇದ್ದೀವಿ, ನೀವು ಉಚಿತವಾಗಿ ಬರಗಾಲಕ್ಕೆ ತುತ್ತಾಗಿ ರೈತ ಸಹಾಯಕತ್ತಾನ. ಆದ್ದರಿಂದ ಈ ವರ್ಷ ಉಚಿತವಾಗಿ ಬೀಜ ಗೊಬ್ಬರವನ್ನು, ಗುಣಮಟ್ಟದ ಬೀಜ ಗೊಬ್ಬರವನ್ನು ವಿತರಣೆ ಮಾಡಬೇಕಂತ ನಾನು ರಾಜ್ಯ ಸರ್ಕಾರಕ್ಕೆ ವಿನಂತಿ ಮಾಡ್ಕೊಳ್ತಾ ಇದ್ದಾರೆ ಸರ್. ಯಾವುದೇ ಒಂದು ಬೀಜದ ಇದಿರಲಿ, ಎಷ್ಟು ಪ್ರಮಾಣ ಜಾಸ್ತಿ ಆಗಿದೆ ಸರ್ ದರ ಓದಿದ ಬಳಕೆ ಈ ಬಾರಿ? ಅದೇ ಸರ್, 25ರಿಂದ 30% ಹೆಚ್ಚಿಗೆ ಮಾಡಿದ್ದಾರೆ ಸರ್. ಅಲ್ಲ, ಈಗ 20ರಿಂದ 30% ರೇಟ್ ಜಾಸ್ತಿ ಆಗಿತ್ತು ಅಂತ ಕೇಳಿ ಬರ್ತಾ ಇರೋಂಥದ್ದು. ಸೊ ಇದು ಹೊರೆ ಆಗುತ್ತೆ ರೈತರಿಗೆ. ಗಾಯದ ಮೇಲೆ ಬರೀ ಹೇಳೋದು ಅನ್ನೋ ಸರ್, ಎಲ್ಲ ರೈತರ ಮೇಲೆ ಹೊರೆ ಆಗ್ತಾ ಇದ್ದಾರೆ ಸರ್. ಸಿಕ್ಕಾಪಟ್ಟೆ ರಾಜ ಎಲ್ಲ ಬಸ್ ಪ್ರಿಯೋದು ಏನು ಕೊಡಬಾರ್ದಾಗಿತ್ತು ಸರ್, ಕೊಟ್ಟೆಲ್ಲ ಭಾಳ ಎಫೆಕ್ಟ್ ಮಾಡಿದ್ದಾರೆ ಸರ್. ಹಾಂ ಸರ್, ಇದು ಒಂದು ರಿಯಾಲಿಟಿ ಚೆಕ್. ನಿಜಕ್ಕೂ ಕೂಡ ಬೀಜದ ದರ ಈ ಬಾರಿ ಜಾಸ್ತಿ ಆಗಿದೆ. ಇದೊಂದು ವಿಚಾರ ರೈತರಿಗೆ ಭಾಳಷ್ಟು ಆತಂಕಕ್ಕೆ ಎಡೆ ಮಾಡಿಕೊಟ್ಟಿರುವಂಥದ್ದು. ಕಳೆದ ಬಾರಿದ ಬೀಜದ ರೇಟ್ ಈಗ ಜಾಸ್ತಿ ಆಗಿರೋದ್ರಿಂದ ಇನ್ನುಳಿದಂಥ ಯಾವುದೇ ಕೆಲಸಗಳು ಕೂಡ ಜಾಸ್ತಿ ಆಗುವಂಥದ್ದು. ರೇಟ್ಗಳಾಗಿರ್ಬೋದು, ಕೂಲಿ ಆಳಿಗಳನ್ನು ಒಂದು ಕೂಲಿ ಆಗಿರೋದು, ಈ ರೀತಿಯಾಗಿ ಸೊ ಈ ಸಮಸ್ಯೆನ ರೈತರು ಅನುಭವಿಸ್ತಾ ಇರುವಂಥದ್ದು. ಕ್ಯಾಮ್ರಾಮನ್ ನಾನಗೌಡ ಜೊತೆ ಸುನಿಲ್ ಪಾಟೀಲ್, ಪಬ್ಲಿಕ್ ಟಿವಿ, ಹುಬ್ಬಳ್ಳಿ.